ಪುರ ಶ್ರೀಮಂತನಿಗೆ ಶಿವಯೋಗಿಯ ಜೋಜೋ ಹೌದ ಕೇಳ ಶಿವಯೋಗಿಯ ಜೋಜೋ ಜೋ ಏ ಮುದ್ದ ಗೌಡರ ಮೋಹದ ಮಗನೇ ಸಿದ್ದರಾಮ ಜೋ 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 ಏ ಮುದ್ದ ಗೌಡರ ಮೋಹದ ಮಗನೇ ಸಿದ್ದರಾಮ ಜೋ 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 ಏ ಬಲ್ಲಿ ವಂಶದ ಹಿಂದಿನ ಸುಕೃತ ಜನಸಿ ಬಂದವನೇ ಜೋ 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 ಹೌದಾ ಜನಸಿ ಬಂದವನೇ ಜೋ 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 ಏ ಬಲ್ಲಿ ರವಿಧರ ಸುಂದರ ಪಾದ ಕಾನು ಸಿದ್ದರಾಮ ಜೋ 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 ಏ ಮಂದರ ಗಿರಿಧರ ಸುಂದರ ಪಾದ ಕಾನು ಸಿದ್ದರಾಮ ಜೋ 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 ಏ ಬಲ್ಲಿದವನೇ ಆಗಿ ಮಾಮಲ್ಲಯ್ಯನ ಭಕ್ತನಾಗೋ ಜೋ 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 ಹೌದ ಭಕ್ತನಾಗೋ ಜೋ 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 ರೇವಣ ಸಿದ್ದೇಶ್ವರನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಏ ಸಿದ್ದೇಶ್ವರನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಪುರ ಶ್ರೀಮಂತನಿಗೆ ಶಿವಯೋಗಿಯ ಜೋ 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 ಹೌದ ಕೇಳ ಶಿವಯೋಗಿಯ ಜೋ 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 ಏ ಮುದ್ದ ಗೌಡರ ಮೋಹನ ಮಗನೇ ಸಿದ್ದರಾಮ ಜೋ ಜೋ ಏ ಗಂಧರ್ವ ವಂಶದ ಹಿಂದಿನ ಸುಕೃತ ಜನಸಿ ಬಂದವನೇ ಜೋ 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 ಹೌದ ಕೇಳ ಜನಸಿ ಬಂದವನೇ ಜೋ 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 ಏ ಮಂದರ ಗಿರಿಧರ ಸುಂದರ ಪಾದ ಕಾನು ಸಿದ್ದರಾಮ ಜೋ 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 ಏ ಬಲ್ಲಿದವನೇ ಆಗಿ ಮಾಮಲ್ಲಯ್ಯನ ಭಕ್ತನಾಗೋ ಜೋ 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 ಹೌದ ಕೇಳ ಭಕ್ತನಾಗೋ ಜೋ 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 ಏ ರೇವಣ ಸಿದ್ದೇಶ್ವರನ ಶಿಷ್ಯನಾಗೋ ಶ್ರೀ ಸಿದ್ದರಾಮ ಜೋ 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 ಏ ಹರುಷದಿಂದ ನಾಮ ಇಟ್ಟು ಕೈಲಾಸಕ್ಕೆ ಹೋದ್ರು ಹೊರಟು ಯಾರು ನೋಡಿದಿಲ್ಲ ಹೊತ್ತ ಹೊಂಡೋಸ್ತಾನ ಮುಂಜಾನೆ ಭೃಂಗ ಎಂಬು ಜಂಗಮ ಅವರ ಮನೆಗೆ ಬಂದಾನ ಅವ ಯಾವತ್ತು ಅವರ ಮನೆಗೆ ಬರ್ತಿದ ಬೇಗಾನ ಅದಕ್ಕೆ ಯಾವ ಪ್ರಕಾರವಾಗಿ ಸಿದ್ದರಾಮಗೆ ತೊಟ್ಲ ಕಾರ್ಯಕ್ರಮ ಯಾವ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಯಾವ ಪ್ರಕಾರವಾಗಿ ಮಾಡ್ಯಾರಪ್ಪ ಅಂದ್ರ ಏನು ಈ ಹೀಗೆ ಹಂಗ ಹೇಳಿದ್ವಿ ಹೀಗೆ ಮಾಡಿದ್ರು ಇನ್ನು ಕಾರ್ಯಕ್ರಮ ಆಯ್ತಪ್ಪ ಇನ್ನು ಮುಂದೆ ಹೆಂಗ ಏನೇನು ಮಾಡ್ಬೇಕಾಗ್ಯದ ಸಿದ್ದರಾಮಂದು ಜಂಗಮ ಬಂದು ಏನ್ ಮಾಡ್ತಾನೆಪ್ಪ ಅಲ್ಲಿ ಅವ ದಿನ ಯಾವತ್ತು ಬರ್ತಿದ್ದ ಭೃಂಗ ಎಂಬ ಜಂಗಮ ಹೌದು ಹೌದ್ರಿಪ್ಪ ಅವಾಗ ಕುಶಲ ಮುಖ ನೋಡಿ ಏ ಕೂಸಿನ ಮುಖ ನೋಡಿ ಜಂಗಮ ಹರುಷದಿಂದ ಕೋನಾಡಿ ಕೂಗಿ ಕೂಗಿ ಎಬ್ಬಿಸ್ತಿದ್ದ ಮಲಗಿದ ಮಂದಿ ಈ ಸಪ್ಪಳ ಕೇಳಿ ಎಚ್ಚರಾಯ್ತು ಸೂಲಾದೇವಿಗೆ ಮೈಯ ಹಗರ ಆಗುದ ಕಾರಣೇನು ಅಂತ ಗಾಬರಿ ಆಗಿ ಆಸರು ಕೂಡಿ ಕೂಸಿನ ನೋಡಿ ಈಶನಾಮ ಕೊಂಡಾಡಿ ಅದೇ ನಾಮ ಕರ್ಣ ಬಂತು ಅವರ ಬಾಯಿಗೆ ಬಹಳ ಆನಂದ
ಆಗಿತ್ರಣ್ಣ ಅವರ ತಾಯಿ ತಂದೆಗೆ ಬಹಳ ಆನಂದ ಆಗಿತ್ರಣ್ಣ ಅವರ ತಾಯಿ ತಂದೆಗೆ ಬಡವರ ಮನೆಗೆ ಭಾಗ್ಯವನ್ನು ತಾನಾಗೆ ಬಂದಂತೆ ಹಿಡಿಸಲಾರ್ದ ಸಂತೋಷ ಆಯ್ತು ಅವರ ತಂದಿಗೆ ಬಂಡಿ ಹೇರಿ ಕೇರಿ ಸಕ್ಕರೆ ಹಚ್ಚನ ಸಂಧಿಗೆ ಅವ ಬೇಡಿದಷ್ಟ ದಾನ ಮಾಡ್ಯನ ಬಂದ ಮಂದಿಗೆ 5 ವರ್ಷದ ಹುಡುಗ ತಾನು ಯಾರು ಕೂಡ ಮಾತಾಡಲಿಲ್ಲ ಆಕಳು ಬಿಟ್ಕೊಂಡ ಹೊಲಕ ಹೋದ ಮೊದಲ ಸುರುವಿಗೆ ಎಂದ ಕಂಡೇನಂತ ಮುಕ್ತಿ ಕೊಡೋ ಅಂದ ಗುರುವಿಗೆ ಎಂದ ಕಂಡೇನಂತ ಮುಕ್ತಿ ಕೊಡೋ ಅಂದ ಗುರುವಿಗೆ ಎಳಿ ಬಾಳಿ ಸುಳಿಯಂತೆ ಖಳಿಯೋಳು ಸಿದ್ದರಾಮ ಬೆಳೀತಿದ್ದ ದಿನಕ ನಾನಾ ಪರಿಯಾಗಿ ಅವರ ತಂದೆ ಪುಣ್ಯ ನೋಡ್ರಿ ಅಣ್ಣ ಮಂದಲಗಿರಿಯಾಗಿ ಓಮ ಶಿವ ಎಂಬ ಶಬ್ದ ಬಂತ ಮೊದಲ ಬಾಯಿಗೆ ದೇಶಿಗೆಲ್ಲ ಆಳುವಂತ ಈಶನಾಮ ಕೊಂಡಾಡಿ ಏಸೋ ಕಾಲ ಆದ್ರೂ ನಾವು ಮರೆಬಾರ್ದು ಹಿಂದಿಗೆ ಇವ ಹೋಗು ಕಾಲ ಕೊಟ್ಟ ಭಾದ್ರ ಹಣ್ಣಿನ ಬೆಂದಿಗೆ ಹೋಗು ಕಾಲ ಕೊಟ್ಟ ಭಾದ್ರ ಹಣ್ಣಿನ ಬೆಂದಿಗೆ ಆಕಳು ಒಯ್ದು ಅಡುವಾಗ ಬಿಟ್ಟ ಅಡ್ಡಾಡ್ಕೋತ ತಿರುಗತಿದ್ದ ಒಂದು ದಿವಸ ಬಂದ ನಿಂತ ಹೊಲದ ಸೀಮೆಗೆ ಅಲ್ಲಿ ಇಷ್ಟಲಿಂಗರ ಮೂರ್ತಿ ಒಂದ ಬಿತ್ತನೆದರಿಗೆ ಪೂರ್ಣ ಅದರ ಮೇಲೆ ಇಟ್ಟಿದಾನ ತನ್ನ ನಂಬಿಗೆ ಮನ್ಯಾಗ ಕಟ್ಟಿದ ಬುತ್ತಿ ಒಯ್ದು ದೇವರ ಮುಂದ ನೇವಿದ ಮಾಡಿ ಅದೇ ಬುತ್ತಿ ಊಟ ಮಾಡವ 6 ತಾಸಿಗೆ ಇಂಥ ಶಾಂತ ಗುಣ 6 ವರ್ಷನ ಸಣ್ಣ ಕೋಶಿಗೆ ಇಂಥ ಶಾಂತ ಗುಣ 6 ವರ್ಷನ ಸಣ್ಣ ಕೋಶಿಗೆ ಮಲ್ಲಿಕಾರ್ಜುನ ಅವತಾರ ತಟ್ಟ ಶಿವ ಭಕ್ತ ಸಂಜೀವ ಹುಡುಗ ಅವನ ಭಾವ ಬಂದಾನ ಮಠದೀನ ಕರ್ಕೊಂಡು ಆ ಸ್ಥಳಕ ಹವದು ಆದ ಮಠದೀನ ಕರ್ಕೊಂಡು ಆ ಸ್ಥಳಕ ಬಂದಾನ ಆದ ಸ್ಥಳ ದೀನ ಕರ್ಕೊಂಡು ಆ ಸ್ಥಳಕ ಬಂದಾನ ಅದೇ ಸ್ಥಳ ಆತ ಇತ್ತು ಹರುವ ಇವನೇ ನನ್ನ ಗುರು ಮುಗದ ನಿಂತ ಕರುವ ವಿಧಾನ ಪಾದ ಮ್ಯಾಗ ಯಾವ್ರು ಬಂದಿರಿ ಇಲ್ಲಿ ಅದಕ್ಕ ಬಂದಿರಿ ಇಲ್ಲಿ ಆದಾಗ ಯಾವ್ರು ಬಂದಿರಿ ಇಲ್ಲಿ ಅದಕ್ಕ ಬಂದಿರಿ ಇಲ್ಲಿ ಆದಾಗ ನಿಮ್ಮ ನಾಮ ಕರುಣ ಹೇಳ್ರಿ ದೇವ ಆಗೇನು ಹಸು ಮಾಡುವೆ ನಿಮ್ಮ ಸೇವಾ ಕೇಳನ ಮ್ಯಾಲ ಹಬ್ಬ ಶೀತ ತರುವೇನು ತೇಲಾಗ ತರುವೇನು ಹಬ್ಬ ಶೀತ ತರುವೇನು ತೇಲಾಗ ತರುವೇನು ತೇಲಾಗ
ಕಾಣಲಾರೆ ಇಂಥ ತರುಣ ಪೂರ್ಣ ವಿಚಾರ ಮಾಡಿ ನೋಡ್ಬೇಕಂತ ನೀತನ ಗುಣ ಅವ ಮನಸ್ಸಿನೊಳಗ ತೆಗೆದಿದಾನೋ ಒಂದ ಕಲ್ಪನಾ ನನ್ನ ಹೆಸರ ಮಲ್ಲಯ್ಯನವರು ಜಾತಿಯಲ್ಲಿ ಜಂಗಮರು ಮಡದಿ ಹೆಸರ ಗಂಗಾದೇವಿ ಅಂತ ನುಡದಾನು ಅವರ ಇಬ್ಬರ ಕಡೆಲ್ಲ ಆಶೀರ್ವಾದ ಪುನಃ ಪಡೆದಾನು ಏನ್ ಹೇಳ್ತೀರಿ ಏ ನನ್ನ ಹೆಸರ ಮಲ್ಲಯ್ಯನವರು ಜಾತಿಯಲ್ಲಿ ಜಂಗಮರು ಮಡದಿ ಹೆಸರ ಗಂಗಾದೇವಿ ಅಂತ ನುಡದಾನು ಕೇಳಿ ಸಿದ್ದರಾಮ ಎದ್ದ ಅವರ ಪಾದ ಹಿಡಿದಾನು ಅವರ ಇಬ್ಬರ ಕಡೆಯಿಂದ ಆಶೀರ್ವಾದ ಪುನಃ ಪಡೆದಾನು ಕಬ್ಬ ಸೀತಿ ಸುಲ್ಗಾಯ್ ತಂದ ಮಾರಿ ಮುಂದ ಇದ್ದ ಬೀಳ್ತ ಮಡ್ದಿನ ಕರ್ಕೊಂಡ ಮಲ್ಲಯ್ಯನವರು ಎಲ್ಲ ತಿಂದಾನು ಕೇವಲ ಶಿಷ್ಯ ತಂದ ಪದಾರ್ಥ ಬಹಳ ಸರಿ ಅಂದಾರು ಕೇವಲ ಶಿಷ್ಯ ತಂದ ಪದಾರ್ಥ ಬಹಳ ಸವಿ ಅಂದಾರು ಕಬ್ಬ ಸೀತಿ ಸುಲ್ಲಗಾಯ್ ತಂದು ಎಲ್ಲ ಕೂಡ್ಲೆ ತಣ್ಣೀರ ತಂದ ಕೊಟ್ಟ ಕುಡಿದ ಕೂಡ್ಲೆ ಮಲ್ಲಯ್ಯನವರು ನೆಲಕ ಬಿದ್ದಾನು ಹೊಟ್ಟಾಗಿ ಇಟ್ಟ ಉರುಪ ಬಿದ್ದು ಅವ ಹೊರಗಾಡ್ತಿದ್ದಾನು ಮಡದಿ ಗಂಗಾದೇವಿ ದುಃಖ ಅಂತ ಹೇಳಲಾರೇನು ಗಾಬರಿಯಾಗಿ ಸಿದ್ದರಾಮ ಅರುಹಾರಿ ಕೇಳತಾನು ಏನು ಬೇಕ್ರಿ ಸ್ವಾಮಿ ನಿಮಗ ತಂದ ಕುಡುವೇನು ನೀವು ಹೇಳಲಿಕ್ರ ನನ್ನ ಪ್ರಾಣ ಇಲ್ಲೇ ಬಿಡುವೇನು ನೀವು ಹೇಳಲಿಕ್ರ ನನ್ನ ಪ್ರಾಣ ಇಲ್ಲೇ ಬಿಡುವೇನು ಬಾಲ ಸಿದ್ದರಾಮ ಆಡು ಮಾತು ಕೇಳಿ ಮಲ್ಲಯ್ಯನವರು ಕೈ ಸನ್ನೆ ಮಾಡಿ ಆತಕ ಮುಂದಗ ಕರೆದಾನು ನಾ ಏನು ಹೇಳಿ ಸಿದ್ದರಾಮ ಹೇಳಲಾರೇನು ಹೊಟ್ಟಾಗಿ ಇಟ್ಟ ಉರುಪ ಬೆಂಕಿ ಅಂದ್ರ ತಾಳಲಾರೇನು ಅರ್ಧ ತಾಸಿನ ಒಳಗ ನೀನು ಅನ್ನ ಮೊಸರ ತಂದ ಕೊಟ್ಟ ಏನೋ ಆತ್ಮ ಸಂತೋಷ ಆಗಿ ನಾನು ಉಂಡ ಹೇಳುವೆನು ನೀನು ತರಲಿಗ್ರ ಪ್ರಾಣ ಹೋಗಿ ಇಲ್ಲೇ ಬೀಳುವೆನು ನೀನು ತರಲಿಗ್ರ ಪ್ರಾಣ ಹೋಗಿ ಇಲ್ಲೇ ಬೀಳುವೆನು ಬಾಲ ಸಿದ್ದರಾಮ ಆಡು ಮಾತು ಕೇಳಿ ಮಲ್ಲಯ್ಯನವರು ಕೈ ಸನ್ನೆ ಮಾಡಿ ಆತಗ ಮುಂದಗ ಕರೆದಾನು ನಾ ಏನು ಹೇಳಿ ಸಿದ್ದರಾಮ ಹೇಳಲಾರೇನು ಪಟ್ಟಾಗಿ ಇಟ್ಟ ಉರುಪ ಬೆಂಕಿ ಅಂದ್ರ ತಾಳಲಾರೇನು ಅರ್ಧ ತಾಸಿನ ಒಳಗ ನೀನು ಅನ್ನ ಮೊಸರ ತಂದ ಕೊಟ್ಟ ಆತ್ಮ ಸಂತೋಷ ಆಗಿ ನಾನು ಉಂಡ ಹೇಳುವೆನು ನೀನು ತರಲಿಗ್ರ ಪ್ರಾಣ ಹೋಗಿ ಇಲ್ಲ ಬೀಳುವೆನು ಇಷ್ಟು ಕೇಳಿ ಸಿದ್ದರಾಮ ಓಡ್ಕೋತ ಮನೆಗೆ ಹೋಗಿ ಅನ್ನ
ಮಸರ ಬುತ್ತಿ ಕಟ್ಟಂತ ತಾಯಿಗಂದಾನು ಅಣ್ಣ ಮಸರ ಬುತ್ತಿ ಕಟ್ಟಿಸಿಕೊಂಡು ಹೊಲಕ ಬಂದಾನು ಅವ ಬರುವುದರೊಳಗ ಮಲ್ಲಯ್ಯನವರು ಮಾಯ ಮೊದಲ ಕುಂತ ಜಾಗ ನೋಡಿ ಹೊಲ ಎಲ್ಲ ತಿರಗಾಗೆ ಸಣ್ಣ ಹುಡುಗ ಕಣ್ಣ ತುಂಬ ನೀರು ತಂದಾನು ಮಗನೇ ಮಗನೇ ಅಂದ ಜಂಗಮ ನನ್ನ ಪ್ರಾಣಕನೊಂದಾನು ಮಗನೇ ಮಗನೇ ಅಂದ ಜಂಗಮ ನನ್ನ ಪ್ರಾಣಕನೊಂದಾನು ಗಾಬರಿಯಾಗಿ ಸಿದ್ದರಾಮ ನೆರವನದವರಿಗೆ ಕೇಳತಾನೋ ಇಂತ ಮಲ್ಲ ಎಂಬು ಜಂಗಮೇಲಿ ಬಂದ ನೀನು ನನಗ ಏನಾರೆ ಹೇಳಂತ ಅಂದಾನೇನು ಮುರುಕನ ಸವಾಸ ಬೇಡ ಅಂತ ಮುಣದಾನೇನು ಹೇಳತಾರ ಯಾಕಳ್ತು ಸಿದ್ದರಾಮ ಏನೋ ಇಂಥ ಐಗಳ ಪಣ್ಣಾಸ ಬರ್ತಾವ ನಾಳೆಗೆ ನೋಡೋನು ನೀನು ಇಲ್ಲೇ ಕೂಡು ಇದೇ ಹಾದಿಲೆ ತಪಾಸ ಮಾಡೋನು ನೀನು ಇಲ್ಲೇ ಕೂಡು ಇದೇ ಹಾದಿಲೆ ತಪಾಸ ಮಾಡೋನು ಅದಕ್ಕ ಯಾವ ಪ್ರಕಾರವಾಗಿರಿ ಯಾವ ಸಿದ್ದರಾಮ ಕೂಡ ಏನ್ ಮಾಡಿದ್ರಿ ಯಾವ ಮಲ್ಲಯ್ಯ ಬಂದಿದ್ರು ಹೌದ್ರು ಅವ್ರು ಬಂದು ಹೇಳ್ತಾರ ಏನ್ ಹೇಳ್ತಾರ್ರಿ ಇಲ್ಲಿ ಬಂದಂತ ಜಂಗಮ್ರ ಹೆಸರು ಏನು 5 ವರ್ಷದ ಹುಡುಗ ತಾನು ಹೌದು ಆಕಳು ಬಿಟ್ಕೊಂಡು ಹೊಲಕ್ ಹೋದಾಗ ಮಲ್ಲಯ್ಯ ಬಂದಿರ್ತಾನೆ ಬಂದು ಭೇಟಿ ಆಗ್ತಾನ ಅನ್ನ ಮೊಸರು ಬುತ್ತಿ ತರ್ಲಾಕ ಕೇಳ್ತಾನ ಇವು ಹೋಗ್ತಾನ ಮನೆಗೆ ಅನ್ನ ಮೊಸರ ಬುತ್ತಿ ತರ್ಲಾಕ ಮನೆಗೆ ಹೋಗಿ ತರುವುದ್ರೊಳಗ ಮಲ್ಲಯ್ಯನವರು ಮಾಯ ಆಗ್ತಾರ ಮಾಯ ಆದಾನು ಆವಾಗ ನೆರವಲ್ಲವ್ರಿಗೆ ಕೇಳ್ತಾನ ಹುಡುಗ ಏನಂತ ಕೇಳ್ತಾನಪ್ಪ ಮಲ್ಲಯ್ಯ ಎಂಬ ಶರಣ ಭೇಟಿ ಆಗ್ಯಾನೇನು ಹೇಳ್ತಾನ ಮಲ್ಲ ಎಂಬ ಜಂಗಮ ಇಲ್ಲಿ ಬಂದಾನೇನಂತ ಕೇಳ್ತಾನ ಗಾಬರಿ ಆಗಿಸಿದ್ದಾನ ಅದಕ್ಕೆ ಮತ್ತೆ ಏನು ಮಾಡ್ತಾನ ಮುಂದ ಸಿದ್ದರಾಮ ಓಡ್ಕೊತ ಹೋಗಿ ಅಣ್ಣ ಮೊಸರ ಬುದ್ಧಿ ಕಟ್ಟಿಸ್ಕೊಂಡು ಬಂದ ಕೂಡ್ಲೆ ಮಲ್ಲಯ್ಯ ಅವರು ಎದ್ದು ಹೋಗ್ತಾರ ಮಾಯ ಆಗಿರ್ತಾನ ಭಕ್ತಿ ನೋಡ್ಬೇಕಲ್ಲ ಭಕ್ತಿ ನೋಡ್ಬೇಕಲ್ಲ ಎಷ್ಟದ ಅನ್ನೋದು ಆವಾಗ ಸಿದ್ದರಾಮ ಏನ್ ಮಾಡ್ತಾನಪ್ಪ ಏನ್ ಮಾಡ್ತಾರ್ರಿ ನೆರವಲ್ದವ್ರು ಕೇಳ್ತಾನ ಅದೆಲ್ಲ ಆಗ್ಯದ ನೆಲವರ್ದವ್ರಿಗೆ ಕೇಳ್ತಾನು ಅಲ್ಲ ಒಂದು ಹಠ ಹಿಡಿತಾನಪ್ಪ ಹೌದ್ರಿ ಸಿದ್ದರಾಮ ಹಿಡದ ಒಂದ ಹಠ ಮಲ್ಲಯ್ಯನ ಮೊಕಟ ಓಡುತ್ತಾನ ಓಟ ನಾನು ಮಾಡೋದೇ ಪ್ರಾಣ ಹೋದು ಸಹಿತ ಬಿಡೋದಿಲ್ಲ ಕಾಂತಾರವನ ಶರೀಕೆ ಹಟ್ಟ ಶರೀರದ ಆಶೆ ಬಿಟ್ಟ ರಾಶಿಯಾಗ ಸೂಟ ಉರಿತಾವ ಮೂರ ದಿವಸ ಕಣಿಗೆ ನೇದಿಲ್ಲ ಕಣಿಗೆ ಮೂರ ದಿವಸ ಕಣಿಗೆ ನೇದಿಲ್ಲ ಕಣಿಗೆ ಏ ತಾಯಿ ತಂದಿ ನನ್ನೊಂದು ತನ್ನವರನ್ನು ಕಬರಲಿಲ್ಲ ಅವ್ರಿಗೆ ಬಿಟ್ಟ ಸೇರಿಕೊಂಡ ಅಡವಿ ಆರ್ಯಾನ ಸಣ್ಣ ವಯಸ್ಸು ಹುಡುಗ ಓಡ್ಯಾಡಿ ಆದ ಹೈರಾಣ ಈ ಕುಂಬಿನಿಯೋಳು ಕಾಣಲಾರೆ ದಿವ್ಯ ಶರಣ ಪರಮೇಶ್ವರ ಸಿದ್ಧನಗರಿ ಆಶಾ ನೀಡಿ ಅನಿಸಿಕೊಂಡು ಸತ್ಯ ಶರಣ ಶುದ್ಧ ಭಾವದಿಂದ ಕೇಳಿಸಿದ್ದ ರಾಮನ ಪುರಾಣ ಏ 6 ಮಂದಿ ಜಂಗಮರ ಕೂಡಿ ಹೆಗಲ ಮೇಲೆ
ಕೇಳುವುದಕ್ಕ ಆಗ ಸಿದ್ದರಾಮ ಓಡಿ ಹೋದ ಅವರಿಗೆ ಕೇಳುವುದಕ್ಕ ಏ ಮಲ್ಲ ಎಂಬು ಹೆಸರ ನೀವು ಉಸಿರಿದಂತ ಕಾರಣೇನೋ ವಸ್ತಿಯೋಳು ಮಲ್ಲ ಇರೋದು ಯಾವ ಸ್ಥಳಕ ನೀವು ಹೇಳಿಕೊಟ್ಟ ಕೋಟೆ ಪುಣ್ಯ ನಿಮ್ಮ ಪಾಲಕ ನೀವು ಹೇಳಿಕೊಟ್ಟ ಕೋಟೆ ಪುಣ್ಯ ನಿಮ್ಮ ಪಾಲಕ ಕೇಳಿ ಜಂಗಮ್ರ ದಿಡಗದಿಂದ ಹೇಳ್ತಾರ ಸದ್ಯ ನಾವು ಹೋಗತೀವ ಶ್ರೀಶೈಲಕ ಆ ಮಾತು ನಾದ ಮಲ್ಲಯ್ಯನವರ ದರ್ಶನ ಮಾಡುದಕ್ಕ ನಮ್ಮ ಸಂಸಾರದಾಗ ಸುಖ ನೀಡಂತ ವರವ ಬೇಡೋದಕ್ಕ ಏ ಸಿದ್ದರಾಮ ಹೇಳ್ತಾನ ಸಂಸಾರದಾಶ ನನಗ ಇಲ್ಲ ಸದ್ಯ ಬರ್ತೀನಿ ನಡ್ರಿ ನಾನು ಅವನಿಗೆ ನೋಡುದಕ್ಕ ಅವರು ಬ್ಯಾಡಂದ್ರ ಶುರು ಮಾಡ್ಯಾನ ಹಿಂದಿಂದ ಓಡುದಕ್ಕ ಅವರು ಬ್ಯಾಡ ಅಂದ್ರ ಶುರು ಮಾಡ್ಯಾನ ಹಿಂದಿಂದ ಓಡುದಕ್ಕ ತಿಂಗಳ ಅವರು ಕೂಡ ತಿರುಗಾಡಿ ತಂಗ ರೊಟ್ಟಿ ಕಾಣಲಾರೆ ಉಗಾದಿ ಪಾಡಕ ಬಂದ ನಿಂತ್ರು ಮಾದಾರಕ ಅದೊಂದು ದೊಡ್ಡ ಕೇಂದ್ರ ಕಲಿಯುಗದ ಕಡಿ ಭಾಗಕ ಅವರ ಶಿಖರ ಕಂಡ್ರ ನಮ್ಮ ಜನ್ಮ ಆಗುದ ಸ್ವಾರ್ಥಕ ಗರ್ಭಗುಡಿ ಮುಂದ ನಿಂತ ಸಿದ್ದರಾಮಗೆ ಹೇಳ್ತಾರೋ ಜಲ್ದಿ ಹೋಗಿ ಬೀಳೋ ನೀನು ಮಲ್ಲಯ್ಯನ ಪಾದಕ ಇಲ್ಲೇ ಪವಿತ್ರ ನೋಡೋ ಪಾತಾಳ ಗಂಗಾ ಹರಿವ ಉದಯಾಕ ಇಲ್ಲಿ ಪವಿತ್ರ ನೋಡೋ ಪಾತಾಳ ಗಂಗಾ ಹರಿವ ಉದಯಾಕ ರಾಮ ಹಿಡದ ಬಂದ ರಾಮ ಹಿಡಿದ ದಂಗ ಜಂಗ ಮಂತ ಮಂಗ ಮಾಡಬಾರ್ದು ಸಂಗ ವಿಶ್ವಾಸ ವಿಶ್ವಾಸ ಇರೋದಿಲ್ಲ ಇವರ ಮಾತು ಕೇಳಿ ಬರುದಲ್ಲ ಹವಾದ ಬರುದಲ್ಲ ಇವರ ಮಾತು ಕೇಳಿ ಬರುದಲ್ಲ ನಾನು ಏನ್ ಮಾಡ್ತಾರಪ್ಪ ಏನ್ ಮಾಡ್ತಾರಿ ಉಗೆ 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 ಅನ್ಕೊತ ಬಂದ್ರು ಉಗೆ ಉಗೆ ಅಂತ ಹೇಳಿ 5-6-7-8 ಮಂದಿ ಜಂಗಮರು ಬಂದ್ರು ಸಿದ್ದರಾಮ ಹುಡುಕ್ಯಾಡ್ತಿದ್ದ ಮಲ್ಲಗಿ ಹೌದ್ರಿ ಹುಡುಕ್ಯಾಡಿದ್ರು ಎಲ್ಲಿ ಮಲ್ಲ ಕಾಣೋದ ಇಲ್ಲಿ ಯಾರು ಹೊಟ್ರು ಎಲ್ಲಿ ಹೊಟ್ರು ಅಂತ ಕೇಳ್ಬೇಕು ಅಂತ ಹೋಗಿ ಕೇಳ್ತಾ ಇದ್ದಾನ ಕೇಳ್ತಾ ಇದ್ದಾನ ಏನಪ್ಪ ಉಗೆ ಉಗೆ ಅಂತೀರಿ ಮಲ್ಲ ಸೋತ್ರಿ ಆ ಮಲ್ಲ ಎಲ್ಲದಾನ ಆ ಮಲ್ಲ ಎಲ್ಲಿದಾನ ಈಗ ಎಲ್ಲಿದಾನ ಅಂತ ಕೇಳ್ತಾನ ಅವಾಗ ಚೇಷ್ಟ ಮಾಡಕ್ಕಿತ್ತ ಹೌದ್ರಿ ಏನಾಗ್ತೈತಿ ಚೇಷ್ಟ ಮಾಡ್ಲಿದ್ದ ಇಲ್ಲ ಇಲ್ಲ ಹೇಳಿ ಅದಕ್ಕೆ ಏನ್ ಮಾಡ್ತಾರು ಏನ್ ಮಾಡ್ತಾರಿ ಹಾ ಹಾ ಆ ಮಲ್ಲಯ್ಯಗಳ ಬಂದಾಗ ಹೌದ್ರಿಪ್ಪ ಉಗೆ ಉಗೆ ಅಂತ ಮಾಡಿದಾಗ ಹುಡುಗ ಏನ್ ಮಾಡ್ತಾನು ನನಗ ಮಲ್ಲಯ್ಯ ಹೊಲದಾಗ ಬಂದು ಭೇಟಿ ಆಗ್ಯಾನು ಈಗ ಮಲ್ಲಯ್ಯ ಎಲ್ಲವಾನು ನೀವು ಯಾಕೆ ಹೋದ್ರಲತ್ತೀರಿ ಅಂತ ಹುಡುಗ ಜಂಗಮರಿ ಕೇಳ್ತಾನ ಉಗೆ ಅನ್ನೋ ಶಬ್ದಕ್ಕೆ ಬಿದ್ದುಕೊಂಡು ಓಡೋ ಕೇಳ್ತಾ ಇದ್ದಾನಪ್ಪ ಏನಂತ ಕೇಳ್ತಾನಪ್ಪ ಏ ಮಲ್ಲ ಎಂಬು ಜಂಗಮ ಎಲ್ಲಿದಾನ ಮಲ್ಲ ಎಂಬ ಜಂಗ ಮೇಲೆ ಬಂದಾನೇನೋ ಅಂತ ಅದು ಗಾಬರಿ ಆಗಿ ನೆರಳದವ್ರಿಗೆ ಕೇಳ್ತಾನ ಹೌದ್ರಿ ಅವಾಗ ಗಾಬರಿ ಆಗೈತ್ರಿ ಅದ ಕಾಂತಾರವನ ಶರಿ ಕೆಟ್ಟ ಶರೀರ ನಾಶ ಬೇಟ ರಾಶಿಗಾಗ ಸೋಟ ಉರ್ತಾವ ಮೂರ ದಿವಸ ಕನಿಗೆ ನೀ ದೇಲ ಕನಿಗೆ ಮೂರ ದಿವಸ ಕನಿಗೆ ನೀ
ಸೇರಿಕೊಂಡ ಅಡವಿ ಆರ್ಯಾನ ಸಣ್ಣ ವಯಸ್ಸದುಡುಗ ಓಡ್ಯಾಡಿ ಆದ ಹೈರಾಣ ಈ ಕುಂಬಿಲಿಯೋಳು ಕಾಣಲಾರೆ ದಿವ್ಯ ಶರಣ ಏ ಪರಮೇಶ್ವರನ ಹೆಸರ ಮೇಲೆ ಪ್ರಾಣ ಹೋದ್ರು ಚಿಂತೆ ಇಲ್ಲ ಪೂರ್ಣ ಹಿರ್ಸ ತೊಟ್ಟ ನಿಂತ ತನ್ನ ಮನದಾಗ ಹಂಗೆ 7 ದಿವಸ ಸಂಚಾರ ಮಾಡ್ಯಾರ ಕೆಟ್ಟ ವನದಾಗ ಆಗ ಅನೇಕ ಕಲ್ಪನಾ ಬರ್ಲಾಕತ್ತು ಅವನ ಮನದಾಗ ಹೊಸ ಮನುಷ್ಯ ನಾತಿಗಾಗಿ ಹುಲಿ ಕರಡಿ ಶಿವಾಗಳು ಗುಡುಗ ಹೊಡಕೋ ಸಿಟ್ಟಿನಿಂದ ಬರ್ತಿದ ಮೈ ಮ್ಯಾಗ ಕೂಸಿನ ಮುಖ ನೋಡಿ ಒಂದು ಬರ್ಲಿಲ್ಲ ಅವನ ಸನೆದಾಗ ಕೂಸಿನ ಮುಖ ನೋಡಿ ಒಂದು ಬರ್ಲಿಲ್ಲ ಅವನ ಸನೆದಾಗ ಏ 3 ದಿವಸ ಸಿದ್ದಾರಾಮ ನೇರ ಸೈತೆ ಕುಡಿಯಲಾರೆ ಗಿರಿ ಏರಿ ಶಿಖರದ ಮ್ಯಾಗಿಂದ ನೋಡಿದ್ದ ಕೆಳಗ ಒಂದು ಕಲ್ಲ ತಗೊಂಡು ಒಗದಿದಾನ ಸರ್ವರ ಕೊಳದಾಗ ಆ ಕಲ್ಲ ಹೋಗಿ ಬಿದ್ದಿದ್ರನ್ನ ತಾಸಿನ ಮ್ಯಾಗ ಕಂದಗೋಳ ಸಿಗೋದಿಲ್ಲ ಬಂಧನ ಬಿಟ್ರ ಸುಖ ಇಲ್ಲ ಹಿಂದ ಮುಂದ ನೋಡಬಾರ್ದ ನಾನು ಇದರಾಗ ಹಿಂದಕ್ಕೆ 3 ಮಾರ ಸರದ ಓಡಿ ಹಾರ್ಯಾನದರಾಗ ಹಿಂದಕ್ಕೆ 3 ಮಾರ ಸರದ ಓಡಿ ಹಾರ್ಯಾನದರಾಗ ಮಲ್ಲಯ್ಯನವರು ಅಲ್ಲೇ ಇದ್ರು ಜಲ್ದಿ ಮಾಡಿ ಅಪ್ಪಿಕೊಂಡ್ರು ತಮ್ಮ ತೆಕ್ಕಾಗ ಘಾತ ಮಾಡಿ ಸಿದ್ದಾರಾಮ ಅಪ್ಪಳದಾಗ ನೀ ಏನು ಬರುವ ಬೇಡತಿ ಬೇಡ ಕೊಡ್ತ ಕ್ಷಣದಾಗ ಕಂದಗಳು ಸಿಗೋದಿಲ್ಲ ರಾಮ ಹೇಳ್ತಾನ ಎಂಬೋ ಜಂಗಮೇನು ಅದಕ್ಕೆ ಯಾವ ಪ್ರಕಾರವಾಗಿ ಹೇಳ್ತಾರು ಏನು ಸ್ವಲ್ಪ ಏನು ಒಂದು ಕಲ್ಲು ತಗೊಂಡು ಹೋಗಿತಾನ ಸರ್ವರ ಕೊಳ್ಳದಾಗ ಆ ಕಲ್ಲು ಹೋಗಿ ಬೀಳದ ತಾಸಿನ ಮ್ಯಾಗ ಹೋಗಿ ಕಲ್ಲು ಬೀಳ್ತದ ಅವಾಗ ಏನಂತಾರ ಸಿದ್ದಾರಾಮ ಕಂದುವರ ಸಿಗೋದಿಲ್ಲ ಬಂದನ್ ಬಿಟ್ಟು ಸುಖ ಇಲ್ಲ ಹೌದ್ರಿ ಮುಂದೆ ನಾನು ಇದ್ರಾಗ ಹಿಂದಕ್ಕೆ 3 ಮಾರು ಓಡಿ ಸರಿದ ಹಾರ್ಯಾನದ್ರಾಗ ಹಾರಿ ಮಾಡಕ್ ಅವಾಗ ಮಲ್ಲಗರು ಆಗ್ತದ ನೋಡ್ರಿ ಮಲ್ಲಯ್ಯರು ಆಗ್ತದ ನೋಡ್ರಿ ಪರೀಕ್ಷೆ ಮಾಡಿದವ ಅನ್ರಿ ಮುಂದೆ ಏ ಕಲ್ಲಿನ ಮ್ಯಾಗಿನ ಹಾರದ್ರೊಳಗ ಮಲ್ಲಯ್ಯನವರು ಅಲ್ಲಿ ಜಲ್ದಿ ಮಾಡಿ ಅಪ್ಪಿಕೊಂಡ್ರು ತಮ್ಮ ತೆಕ್ಕಾಗ ಏನ ಘಾತ ಮಾಡಿ ಸಿದ್ದಾರಾಮ ಅಪ್ಪದ ಕೊಳದಾಗ ನೀ ಏನು ಬರುವ ಬೇಡತಿ ಬೇಡೋ ಕೊಡ್ದ ಕ್ಷಣದಾಗ ಸಿದ್ದಾರಾಮ ಹೇಳ್ತಾನ ಅದಕ್ಕೆ ನಿಮ್ಮ ಸಾಧುರ ಸಂಗ ಸುಳ್ಳ ಜಂಗಮಿ ಏನ ಕುಡಿತೋ ನೀನು ನನ್ನಾಗ ಮೊದಲ ಅನ್ನ ಮೊಸರ ಊಟ ಮಾಡ ಬಿಡ್ತಾನೆ ನಾಗ ಮೊದಲ ಅನ್ನ ಮೊಸರ ಊಟ ಮಾಡ ಬಿಡ್ತಾನೆ ನಾಗ ಏ ಸತ್ಯ ಸೇವಕ ಹೌದು ಎಂದು ಬುತ್ತಿ ಬಿಚ್ಚೆ ಮಲ್ಲಯ್ಯನವರು ಹುಡುಗನ ಕರ್ಕೊಂಡು ಊಟ ಮಾಡ್ಯಾರ ತಮ್ಮ ಆಗಲಾಗ ಮುಖಕ್ಕೆ ಮುಖ ಹಚ್ಚಿ ಮುದ್ದಾಡ್ಯಾರ ತನ್ನ ಬಗಲಾಗ
ನಿನ್ನ ತಾಯಿ ತಂದಿ ಅಳ್ತಿರಬೇಕು ನಿನ್ನ ಮನಿಯೊಳಗ. ಗುಂದಲಾಪುರ ಹೋಗಿ ಸಲ್ಲಾಪುರ ಶಾರಾಗಲಿ ಸದಾ ಲಕ್ಷ್ಮೀ ವಾಸ ಇರ್ಲೋ ನಿನ್ನ ಊರಾಗ. ಸುತ್ತ ಕೆರಿಯಾಗಿ ಗುಡಿ ಹುಟ್ಲು ನಡುವ ನೀರಾಗ. ಸುತ್ತ ಕೆರಿಯಾಗಿ ಗುಡಿ ಹುಟ್ಲು ನಡುವ ನೀರಾಗ. ರನ್ನ ಒಲಿಸಬೇಕಾದ ಇರಬೇಕು ಹೊಟ್ಟಿ ಟಾಂಗ ದೊರಿತದ ಮುಕ್ತಿ ದೊರೆಯತದ. ಭಕ್ತಿ ಟಾಂಗ ದೊರಿತದ ಮುಕ್ತಿ ದೊರೆಯತದ. ರುಯಿನ ಸಂಸಾರಿದು ಮೂರದಿಂದ ಮಾಯದ ಸಾಂತಿ. ಬರ್ವಿನೊಳಗ ಎಲ್ಲ ಮರ್ತು ಕೋಂತಿ ಎಲ್ಲ ಮರ್ತ ಕೋಂತಿ. ಬರ್ವಿನೊಳಗ ಎಲ್ಲ ಮರ್ತ ಕೋಂತಿ ಎಲ್ಲ ಮರ್ತ ಕೋಂತಿ. ದುಃಖ ಬಂದ ಕಾಲಕ್ಕೆ ಬಾಯಿನಿಂದ ಶಿವ ಶಿವ ಸುಖ ಇದ್ದಾಗ ಶಿವನಿಗೆ ಮಾರತಿ ಶಿವನಿಗೆ ಮಾರತಿ. ಸುಖ ಇದ್ದಾಗ ಶಿವನಿಗೆ ಮಾರತಿ ಶಿವನಿಗೆ ಮಾರತಿ. ಏ ಕಾಸು ಕಣ್ಣಿ ಊರಾಗಿದ್ದ ಈಶನ ಮದಯಾದೇನ ಕೂಸು ಕಲ್ಲ ಸಿದ್ರ ಎಂತ ಕತಿ ಸಾರ. ಏನು ಮಾಡಿದ್ರು? ಕಾಸ್ಕಣ್ಣಿ ಊರಾಗಿದ್ದ ಈ ಶರಾಮದಯದಿಂದ ಏನು ಮಾಡಿದ್ರಪ್ಪ? ಕೂಸು ಕಲ್ಲಣ ಮಾಡಿ ತಿಳಿಸಿದ ಇಂಥ ಕೀರ್ತನ. ಏನು ಇಂಥ ಕೀರ್ತನ ಮಾಡ್ಯಾರ? ಯಾವ ಈ ಸಿದ್ದರಾಮನ ಕೀರ್ತನ? ಇದು ಎಂತ ಪದ್ಯಪ್ಪ. ಎಲ್ಲಾರ ಮನಸ್ಸು ಕೂಡ ಈಗ ಅಗ್ದಿ ಶಾಂತ ವೃತ್ತಿಯಿಂದ ಕೂತಾರ ನೋಡ್ಕೊಂಡು. ಎಷ್ಟು ಶಾಂತ ರೀತಿಯಿಂದ ಕೂತಾರತ್ರಿಪ್ಪ? ಅಂತಾಗದ ಶಾಂತ ಆಗ್ಯಾರ ಅವ್ರು ಶಾಂತರಾಗ್ಯಾರ. ಶಾಂತರಾದ್ರಿ. ಈಗ ನಮಗೆ ಎದ್ದು ಮನೆ ಕಡೆ ಹೋಗೋ ಸಮಯದಲ್ಲಿ ಇಂಥ ನುಡಿ ಕಿವಿ ಬಿತ್ತಪ್ಪ ನಮ್ಗೇನು ಮುಗ್ದಾರ ಐತೆ ಅನ್ನೋ ತಿಳ್ಕೊತಾರ ಅವರು. ತಿಳ್ಕೊತಾರು. ಮುಂದಿನ ಏ ಕಾಸ್ಕಣ್ಣಿ ಊರಾಗಿದ್ದ ಈಶನ ಮದಯಾದೇನ ಮಾಡಿ ತಿಳಿಸಿದ ಕೇಳಿದವ್ರಿಗೆ ಜನನ ಮರಣ ಆಗುದು ಉದ್ಧಾರ. ಇಲ್ಲಿಗೆ ಫಲ ಮುಗಿದು ಎಲ್ಲರಿಗೆ ಅವರ ನಮಸ್ಕಾರ. ಭಾವದಿಂದ ಕೇಳಿ ಸಿದ್ದರಾಮನ ಪುರಾಣ. ಅದಕ್ಕೆ ಯಾವ ಪ್ರಕಾರವಾಗಿ ಏನು ಟೈಮ್ ಕೂಡ 4:30 ಆಗ್ಯದ್ರಿ ಮಾಸ್ತರ. ಅದಕ್ಕೆ ಕಮಿಟಿ ಹಿರಿಯರಿಗೆ ಕೂಡ ನಾವು ವಿನಂತಿ ಮಾಡ್ಕೊಂಡಿದೀವು. ಬಕ್ಷಿಸ್ ತೋರು ಮೊದಲೇ ಇಲ್ಲ ರಂಗಯ್ಯ ದೋಕಾರ ಎಲ್ಲರೂ. ಹಾ ಹಾ ಸ್ವಾರ್ಥ ಅಂತರಂಗದ ಸಂತಿಯೋಳು ಅಂತರಂಗದ ಸಂತಿಯೋಳು ಹೆಂಗಾಗುದ ಮೊರಗೆ ಸಂತೆ ಮುಗಿಯೋದು ನಿಶ್ಚಿಂತ. ಅಂತರಂಗದ ಸಂತಿಯೋಳು ತಂದ ಗಂಟ ಒಂದುಳಿದಿಲ್ಲ ಹೇಳೋದು ಯಾರಿಗೆ. 25 ರೂಪಾಯಿ ಕೊಟ್ಟಿನಿ ಒಂದೇ ಸೀರೆಗೆ. 36 ಪೈಸೆ ಬಿದ್ದವ 36 ಪೈಸೆ ಬಿದ್ದವ ಪುರುಷನ ಪ್ಯಾರೆ.
ಸಾರಿಗೆ 21,600 ಹೇಳಿದ ಪರಿಯಾಗಿ ಶಾಂತಿ ಅರ್ಶಿನ ಬಳುವಳಿ ಹವೇದ್ ಮಸಾಲೆ ಇದು ಒಂದು ಕಡೆಗೆ ಪೂರಾ 6 ರೂಪಾಯಿ ಹಚ್ಚಿದು ಖಾರದ ಪುಡಿಗೆ ವೈದ್ಯದ ಎಲ್ಲ ಆಯ್ಕೆ ಆಗಿ ಹೋಯ್ತು ವೈದ್ಯದ ಎಲ್ಲ ಆಯ್ಕೆ ಆಗಿ ಹೋಯ್ತು ಭೂತೇನವಾಗಿ ಶಾಂತಿ ಧರಿಯೋಳು ಮೇರಿ ಪೂರ ಸಾವಳಿಗೆ ಸದಾನೂರು ಶಿವಸಿದ್ಧರು ಒಳಗ ಸದಾದಿ ಒಳಗೆ ಗರೀಬ್ ಮೊಹಮ್ಮದ ಮರಿ ಮಾಡಿ ಉಣಿಸಿದ ಗರೀಬ್ ಮೊಹಮ್ಮದ ಮರಿ ಮಾಡಿ ಉಣಿಸಿದ ಜೋಳಿಗಾನ ಹೋಗಿ ಶಾಂತಿ